ಈಗ ದಿಢೀರಂತ ನಿನಗೆ ಹುಷಾರು ತಪ್ಪೋಯ್ತಾ? ಬಜಾರಿ ಹುಡುಗಿರು ಮಾತಾಡದೇ ಇದ್ರೆ ಏನು ಚಂದ. ಪಾಪ ಅವಾಗಿಂದ ಬಾಯಿಗೆ ಬಟ್ಟೆ ಕಟ್ಕೊಂಡೇ ಇದೆಯಾ? ಇರು ತೆಗಿತೀನಿ. ಅಷ್ಟೊತ್ತಿಂದ ಬೇಜಾನ್ ಮಾತಾಡ್ತಿದ್ಯಾ? ಒಂದ್ ಹೆಣ್ಣನ್ನ ಕಿಡ್ನಾಪ್ ಮಾಡ್ಕೊಂಡ್ ನೀನ್ ಕಟ್ಟಾಕಿದ್ಯಲ್ಲ, ನಾಚಿಕೆ ಆಗಲ್ವಾ? ನಿನ್ ಗಂಡಸೇ ಆಗಿದ್ರೆ ನಿನ್ ಪೌರುಷ ನಮ್ಮ ಅಪ್ಪನ ಹತ್ರ ತೋರ್ಸೋ. ಏಯ್, 10 ಇಂಚ್ ಗಡ್ಡ ಬೆಳೆಸಿದ್ದೀನಿ. ನಾನು ಬೆಳೆಸಿರೋ ಮೀಸೆಲೆ ಇಬ್ಬರಿಬ್ಬರನ್ನ ಚುಚ್ಚಿ ಸಾಯಿಸ್ಬೋದು. ಅಂಥದ್ರಲ್ಲಿ ಯಾವನ ಕೆಲ್ಸಕ್ಕೆ ಬಾಲ್ದಿರೋ ತಗಡು ನನ್ನ ಮಕ್ಕಳಿಗೆಲ್ಲ ನಾನು ಗಂಡಸು ಅಂತ ಪ್ರೂವ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಏಯ್, ಬಿಲ್ಡಪ್ ನನ್ ಮಗ್ನೆ, ಒಂದ್ಸಲ ನನ್ ಕಟ್ಬಿಸ್ ನೋಡು, ನಾನ್ ಏನು ಅಂತ ತೋರಿಸ್ತೀನಿ. ಅಮ್ಮ ತಾಯಿ, ಅಣ್ಣವ್ರ ರೇಂಜಿಗೆ ಫೀಲ್ ಮಾಡ್ಕೋಬೇಡ. ನಿಮ್ಮಪ್ಪ ನೋಡಿದ್ರೆ ಯಾವ್ದೋ ಕಾಮಿಡಿ ಸೀನಲ್ಲಿ ದೂರದಲ್ಲಿ ಬಂದು ಹೋಗೋ ಜೂನಿಯರ್ ಆರ್ಟಿಸ್ಟ್ ಇದ್ದಂಗಿದ್ದಾನೆ. ಅಷ್ಟು ಇತ್ಕೊಂಡೇ ಅಷ್ಟು ಆಡ್ತಾನೆ. ಇನ್ ಹೀರೋ ಕಣೆ ನಾನು, ನನಗಿನ್ನಷ್ಟು ಇರ್ಬೇಡ. ಏಯ್, ಕೊಚ್ಕೊಳ್ಳೋದ್ ಬಿಟ್ಟು ಮೊದ್ಲು ನನ್ಗೇನ್ ಮಾಡ್ಬೇಕು ಅದನ್ನ ನೋಡು. ಏನು ಸಾಯಿಸ್ತೀಯ ನನ್ನನ್ನ? ಸಾವಿಗೆಲ್ಲ ಎದ್ರೋಳಲ್ಲ ನಾನು. ನಿನ್ನನ್ನು ಸಾಯಿಸಿ ನನಗೇನಾಗ್ಬೇಕು? ಒಂದು ಹೇಳ್ತೀನಿ ಕೇಳು, ಈ ಕಲಿಯುಗದಲ್ಲಿ ಯಾವನ್ ಏನೇನು ಮಾಡ್ತಾನೋ ಅದೆಲ್ಲದಕ್ಕೂ ಅವನು ಅಲ್ಲಲ್ಲೇ ಹಂಗಂಗೆ ಅನ್ಭವಿಸ್ತಾನೆ. ಇಷ್ಟೊತ್ತಿಗಾಗಲೇ ಪಚ್ಚಿ ನಿಮ್ಮ ಮನೆಗೆ ಹೋಗಿ ನಿಮ್ಮ ಅಪ್ಪಂಗೆ ಎಲ್ಲ ವಿಷಯ ಹೇಳಿರ್ತಾನೆ. ಒಂದು ಲೆಕ್ಕದಲ್ಲಿ ನಾನೇ ಕಣಿದೀನಿ ಸುಪಾರಿ ಕಿಲ್ಲರು. ಪಾಪ ಗೊತ್ತಾದ್ರೆ ಏನ್ ಮಾಡ್ತಾನೆ ಹೇಳು? ಇಲಿ ಮರಿ ತರ ಬಿಲಾನೋ ಒಲೆನೋ ಕಿಚನ್ ಒಳಗೆ ಸೇರ್ಕೊಂಡು ಒತ್ತಾಡ್ತಾ ಇರ್ತಾನೆ. ಓಡಾಡೋದಲ್ಲ, ನಿನ್ನ ಹುಡ್ಕೊಂಡ್ ಬರ್ತಾನೆ. ಬಂದು ಬರೋದ್ರೊಳಗಡೆ ನಿಮ್ಮಪ್ಪ ಶ್ರದ್ಧಾ ಏನ್ ಮಾಡಿದ್ರು ಅಂತ ಊರವರೆಲ್ಲ ಮಾತಾಡ್ಕೋತಿದಾರಲ್ಲ, ಅದೇ ಕತೆ ನಿನಗೂ ಆಗತ್ತೆ.